ಸರ್ ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ದಯವಿಟ್ಟು ಈಗ ಪುರಸಭೆಗೆ ನಾವುಗಳು ಕೂಡ ಒಬ್ರು ಸದಸ್ಯರಿದ್ದೇವೆ, ನಾವೊಬ್ರು ಜನಪ್ರತಿನಿಧಿಗಳಾಗಿ ನಾವು ಕೂಡ ಸಭಾಧ್ಯಕ್ಷರೇ ತಿದ್ದುಪಡಿ ಮಂಡ್ಯ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ತಿದ್ದುಪಡಿ ತಗೊಂಬಿಡಿ. ಸಭಾಧ್ಯಕ್ಷರೇ ಸುರೇಶ್ ಅಣ್ಣ ಮಾನ್ಯ ಸಭಾಧ್ಯಕ್ಷರೇ ರಹೀಂ ಖಾನ್ದು ನಂದು ಇದು ಒಂದೇ ಇಲಾಖೆ ಸಭಾಧ್ಯಕ್ಷ ಅಣ್ತಮ್ಮಗಳ ಥರ. ಇವಾಗ ಆಲ್ರೆಡಿ ನಾವು ಕಾರ್ಪೊರೇಷನಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಉಳಿದಿದ್ದ ಕಾರ್ಪೊರೇಷನ್ ಎಲ್ಲ ಸೇಮ್ ರೂಲ್ಸ್ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಬರೀ ಪ್ಲಾನ್ ಸ್ಯಾಂಕ್ಷನ್ ಮಾತ್ರ ಕಮಿಷನರ್ಗೆ ಇರ್ತದೆ ಸಭಾಧ್ಯಕ್ಷ. ಈಗ ಬೆಂಗಳೂರಲ್ಲಿ ಸಭಾಧ್ಯಕ್ಷರೇ ಎಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಎಲ್ಲಿ ಕಾರ್ಪೊರೇಷನ್ಗೆ ಇರ್ತದೆ? ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ಪ್ಲಾನ್ ಸ್ಯಾಂಕ್ಷನ್ ಸುರೇಶ್ ಒಂದೇ ನಿಮಿಷ. ಬೆಂಗಳೂರು ಕಾರ್ಪೊರೇಷನ್ ಬೆಂಗಳೂರು ಸುರೇಶ್ ಒಂದ್ ನಿಮಿಷ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಕಾರ್ಪೊರೇಷನಿಗೂ ಮಂಗಳೂರು ಕಾರ್ಪೊರೇಷನಿಗೂ ಮತ್ತು ನಮ್ಮೂರಿನಲ್ಲಿರುವಂಥ ಒಂದು ಪುರಸಭೆಗೂ ವ್ಯತ್ಯಾಸ ಇದೆ. ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ 1 ಲಕ್ಷ ಅರ್ಜಿಗಳು ಬರ್ಬೋದು ಕಟ್ಟಡ ಕಟ್ಟಬೇಕು ಪರ್ಮಿಷನ್ಗೆ. ಅವಾಗ ಎಲ್ಲದನ್ನು ಕೂಡ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಪುರಸಭೆಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಬರೋದೇ ಲಿಮಿಟೆಡ್. ಅದನ್ನ ಕೌನ್ಸಿಲರ್ ಕೊಡ್ತೀನಿ ಅಂತಂದ್ರೆ ಪ್ರತಿ ತಿಂಗಳು ಕೌನ್ಸಿಲ್ ಇಲ್ಲಿನ ಬಗ್ಗೆ ಚರ್ಚೆ ಮಾಡ್ಬೇಕು. ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಕೇಳ್ತಾರ ಸರ್. ಪ್ರತಿ ತಿಂಗಳು ಎಲ್ಲಿ ಕೌನ್ಸಿಲ್ ನಡೀತಾ ಇದೆ? ಪ್ರತಿ ತಿಂಗಳು ನಡೆಯುತ್ತೆ. ಮಾನ್ಯ ಸಚಿವರು ನಿಮಗೆ ಗೊತ್ತಿರಲಿ, ನಿಮ್ ಗಮನಕ್ಕೆ ಪ್ರತಿ ತಿಂಗಳು ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾ ಇದ್ರಿ. ದಯಮಾಡಿ ಬೆಂಗಳೂರು ಕಾರ್ಪೊರೇಷನ್ ಪುರಸಭೆ ಪಟ್ಟಣ ಪಂಚಾಯತ್ ಹೋಲಿಕೆ ಮಾಡಬೇಡಿ. ಇನ್ನೊಂದು ಮೈನ್ ಪಾಯಿಂಟ್ ಇದೆ ಮಾಡಿದ್ರೆ ಲೇಟ್ ಮಾಡಿದ್ರೆ ಬಂದ್ಬಿಟ್ಟು ಕೌನ್ಸಿಲ್ ಅವ್ರು ಅಪೀಲ್ ಮಾಡ್ಬೋದು. ಎಲ್ಲ ಬಿಟ್ಟು ಮಾತಾಡ್ಬೋದು. ಅದು ಅಪಿಲೇಟ್ ಅಥಾರಿಟಿ ಇದೆ. ಸಮಸ್ಯೆ ಆದ್ರೆ ಆಗಿಲ್ಲ ಅಂದ್ರೆ ಅವರು ಕೌನ್ಸಿಲ್ಗೆ ಅಪೀಲ್ ಮಾಡಬಹುದು. ದಯಮಾಡಿ ಎಲ್ಲ ವಿಷಯಗಳಿಗೆ ನಮ್ಗೆ ಒಪ್ಪಿಗೆ ಇದೆ, ಇದೊಂದಕ್ಕೆ ಒಪ್ಪಿಗೆ ಇಲ್ಲ. ದಯಮಾಡಿ ಇದಕ್ಕೆ ತಿದ್ದುಪಡಿ ಮಾಡಿ. ಮತ್ತೆ ನಾವು ಜನಪ್ರತಿನಿಧಿಗಳ ಕಟ್ ಮಾಡ್ತೀವಿ ನಿಮಿಷ. ಸರ್ಕಾರ ಇದಕ್ಕೆ ದಯಮಾಡಿ ಹಠಕ್ಕೆ ಬೀಳಬಾರ್ದು, ತಿದ್ದುಪಡಿ ಮಾಡಿ. ಸುರೇಶ್ ಆಗ್ಲಿ ರಹೀಂ ಖಾನ್ ಆಗ್ಲಿ ದಯಮಾಡಿ ಮುನ್ಸಿಪಾಲಿಟಿ ಕೌನ್ಸಿಲರ್ಸ್ ಹಕ್ಕನ್ನ ಕಸಿತಾ ಇರುವಂತದ್ದು ಸರಿಯಲ್ಲ. ಈ ಸಾಧ್ಯ ಇಲ್ಲ. ತಿದ್ದುಪಡಿಯೊಂದಿಗೆ ಮಾಡ್ಕೊಡಿ. ಅವ್ರು ಮಾತ್ರ ಯಾಕೆ ಮಾತಾಡ್ತೀರಿ? ಈಗ ಕೂತ್ಕೊಂಡು ಒಂದ್ ಸೆಕೆಂಡ್ ಈಗ ನಾ ಒಂದು ಕೇಳಿ ಆಯ್ತು. ಈಗ ವಿಷಯ ಒಂದ್ ನಿಮಿಷ ಈ ಬಿಲ್ ಬಗ್ಗೆ ಒಂದ್ ನಿಮಿಷ ಮಾತಾಡ್ತೀನಿ. ನಾನು ಪುರಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ವಾರಕ್ಕೆ 8-10 ಬಿಲ್ಡಿಂಗ್ ಲೈಸೆನ್ಸ್ ಬರ್ತಾ ಇರುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯಗಳು ಹೇಳಿ ಕನಿಷ್ಠ 3-4 ತಿಂಗಳು ಕಡಿಮೆ ಎಲ್ಲೂ ಕೂಡ ಪುರಸಭೆಯ ಜನರಲ್ ಬಾಡಿ ಕೆಲವು ಎಷ್ಟೋ ಪುರಸಭೆಗಳಲ್ಲಿ 6 ತಿಂಗಳು ಜನರಲ್ ಬಾಡಿ ಆಗಲ್ಲ. ಸಾಮಾನ್ಯ ಜನ ಬಿಲ್ಡಿಂಗ್ ಲೈಸೆನ್ಸ್ ನಿಮ್ದೆಲ್ಲ ನಿಮ್ಮ ಅಭಿಪ್ರಾಯವನ್ನು ನಾವು ಹೇಳಿದ ಕೇಳಲಿಲ್ಲ. ಜನಸಾಮಾನ್ಯರು ಆಯ್ತು, ನಾನು ಕೂತ್ಕೊಳ್ಳಿ ಗೊತ್ತಾಯ್ತು. ಎಲ್ಲ ಬುದ್ಧಿವಂತರು ಕೊಟ್ಟು ಮಾಡ್ಲಿ, ಸರಿಯಾದ ಕಾಪಾಡ್ಲಿ. ಕಾಯ್ತಕ್ಕಂತ ಅವಶ್ಯಕತೆ ಇಲ್ಲ. ಚರ್ಚೆ ಮಾಡ್ಬೇಕು. ಯಾಕೆ ಮತ್ತೆ ಮಾತಾಡ್ತೀವಿ? ಅದನ್ನ ಹೇಳಿದ್ದಾನೆ ಹೇಳ್ಬೇಡಿ. ಬಿಲ್ಡಿಂಗ್ ಈಗ ಹೇಳಿದಷ್ಟೇ ಕೇಳಿ. ಈಗ ಮುನ್ರಾಜ್
ಈಗ ವಿಚಾರ ಆನಂದ್ ಕೂತ್ಕೊಳ್ಳಿ. ನೋಡಿ, ನೀವೆಲ್ಲ ಶಾಸಕರು ಮತ್ತು ಎಲ್ಲ ಅನುಭವ ಇರುವವರು, ಈ ಪಂಚಾಯತ್ ನಗರಸಭೆ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದವರು. ಇಲ್ಲಿ ಈ ಒಂದು ಸಮಸ್ಯೆಯನ್ನು, ಈ ಒಂದು ಬಂದಂಥ ಅಭಿಪ್ರಾಯಕ್ಕೆ ಹೇಗೆ ಸಮರ್ಪಕವಾಗಿ ತೀರ್ಮಾನ ಮಾಡಬೇಕು ಚರ್ಚೆ ಮಾಡೋದು ಬಿಟ್ಟು ಅದು ಹಾಗೆ ಅದೆಲ್ಲರಿಗೂ ಗೊತ್ತಿದೆ. ಇಲ್ಲಿ ವಿಚಾರ ಏನಿದೆ, ಇಲ್ಲೊಂದು ಬಿಲ್ ಅವ್ರು ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಏನಿದೆ, ಮುಂಚೆ ಕೌನ್ಸಿಲ್ ಅಂತ ಇದ್ದದ್ದನ್ನು ಕಮಿಷನರ್ಗಂತ ಇವತ್ತು ಪವರ್ ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನಿದೆ, ಜನಪ್ರತಿನಿಧಿ ಹಕ್ಕನ್ನು ಕಸಿಯುವಂಥ ಕೆಲಸ ನಾವು ಮಾಡಬಾರ್ದು ಒಂದು. ಅದಕ್ಕಾಗಿ ಆ ಬಿಲ್ಲು ನಮಗೆ ಅಷ್ಟು ಬರಲಿಕ್ಕೆ ಆಗುವುದನ್ನು ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಅವರ ಅಭಿಪ್ರಾಯ ಪ್ರಕಾರ ಏನಿದೆ, ನಾವು ಜನಪ್ರತಿನಿಧಿ ಹಕ್ಕನ್ನು ಕೂಡ ಕಸಿಯುವುದಿಲ್ಲ. ಏನು ಇವತ್ತು ನೀವೊಂದು ಬಿಲ್ಡಿಂಗ್, ಫಾರ್ ಎಕ್ಸಾಂಪಲ್ ನೀವೊಂದು ಪರ್ಮಿಷನ್ ನೀವು ಅಪ್ಲಿಕೇಶನ್ ಕೊಡ್ತೀರಿ, ಅದು ನೀವು ನೀವು 2ನೇ ತಾರೀಕು ಕೊಟ್ಟರು ಕೂಡ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಆಗಬೇಕಾದ್ರೆ ಇನ್ನು 28 ದಿವಸ ನೀವು ಕಾಯಬೇಕು. ಆಯ್ತವ, ಕೂತ್ಕೊಳ್ಳೊಮ್ಮೆ. ನೀವೊಬ್ಬ ಬುದ್ಧಿವಂತರ. ಕೆಲವು ಬಹುತೇಕ ಎಲ್ಲ ನಗರಸಭೆಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ 1 ತಿಂಗಳಿಗೊಮ್ಮೆ ಸಭೆ ನಡೀತದೆ. ಅದು ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲಿ ನಮಗೆ ಹೇಳಿಕೆ, ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ ಕಡ್ಡಾಯವಾಗಿ ಪ್ರತಿ ತಿಂಗಳು ಕೂಡ ಕೌನ್ಸಿಲ್ ನಡೀತದೆ. ನನಗೆ ಬೇರೆ ಜಿಲ್ಲೆದು ಗೊತ್ತಿಲ್ಲ. ಇವು ಕೆಲವರು ಹೇಳ್ತಾರೆ 6 ತಿಂಗಳಿಗೆ ನಡೆಯೋದಿಲ್ಲ, ಕೆಲವು 3 ತಿಂಗಳು ನಡೆಯೋದು. ಅದು ಒಂದೇ ತಿಂಗಳಿಗೊಮ್ಮೆ ನಡೆಯಲಿ. ನೀವೊಬ್ಬರು ಒಂದು ಬಿಲ್ಡಿಂಗ್ ಲೈಸೆನ್ಸ್ ಅಪ್ಲಿಕೇಶನ್ ಕೊಟ್ಟಾಗ ನೀವು 2ನೇ ತಾರೀಕು ಕೊಡ್ತೀರಿ, ನೀವು ಕೌನ್ಸಿಲ್ ತನಕ ನೀವು 28 ದಿವಸ ನೀವು ಕಾಯಬೇಕು ಒಂದು. ಆವಾಗ ಒಂದು ಹೇಳಿ ಅದಕ್ಕಾಗಿ ನೀವು 2ನೇ ತಾರೀಕು ಕೊಟ್ಟರೆ ನಿಮ್ಗೆ ಒಂದು ವಾರದಲ್ಲಿ ಕೋರೊಂದು ಅವಕಾಶ ಮಾಡಿ ಕೊಡೋ ಜೊತೆಯಲ್ಲಿ ನಾನು ಹೇಳುವಂಥದ್ದೇನು, ಒಮ್ಮೆ ಕಮಿಷನ್ ಕೊಟ್ಟರೆ ನೆಕ್ಸ್ಟ್ ಮಂತ್ಲಿ ಮೀಟಿಂಗ್ ಬರುವಾಗ ಆ ಮಂತ್ಲಿ ಮೀಟಿಂಗ್ ಕಮಿಟಿ ಮೀಟಿಂಗ್ ಅದನ್ನು ತರಬೇಕು. ಎಷ್ಟೇ ಲೈಸೆನ್ಸ್ ಕೊಟ್ಟರು ಅದನ್ನು ನೆಕ್ಸ್ಟ್ ಕೌನ್ಸಿಲಲ್ಲಿ ಮೀಟಿಂಗಲ್ಲಿ ಮೀಟು ಅದನ್ನು ಅಪ್ರೂವ್ ಮಾಡಿಸ್ಬೇಕಂತ ಕೆಲಸ ಇದನ್ನು ಮಾಡಿಸ್ಬೇಟ್ರೆ ಅಂತ ನನಗೆ ಕಾಣ್ತದೆ. ಅವ್ರು ಸಚಿವರು ಏನು ಹೇಳಿದ್ರೆ, ಸುರೇಶ್ ಒಂದು ನಿಮಿಷ, ಸಚಿವರು ಮಾತಾಡ್ತಾ ಏನು ಹೇಳಿದ್ರು ಅಂದ್ರೆ 3 ತಿಂಗಳಿಗೆ 4 ಕೆಲವೊಂದು ಕಡೆ ನಡೀತದೆ, ಅದಕ್ಕೆ 30 ದಿನದೊಳಗೆ ಕಮಿಷನರ್ಗೆ ಕೊಡಬೇಕು ಅಂತ ಪರ್ಮಿಷನ್ ಕೊಟ್ಟಿದೀವಿ ಅಂತಂದ್ರು. ಕಮಿಷನರೇ 30 ದಿನದೊಳಗೆ ಒಳಗೆ ಮಾಡೋದಾದ್ರೆ ಕೌನ್ಸಿಲ್ ಮೀಟಿಂಗ್ 30 ದಿನದಲ್ಲಿ ನಡೆಯುತ್ತೆ. ಯಾರಿಗೆ ಇದನ್ನ ನೀವು 2ನೇ ತಾರೀಕು 3ನೇ ತಾರೀಕು ಅಂತ ಹೇಳಿ ಪ್ಯಾಚ್ ಮಾಡಬೇಡಿ. ನೀವು ಆ ಸ್ಥಾನದಲ್ಲಿ ಕುತ್ಕೊಂಡ್ರೆ ಹೇಳ್ಬೇಕಲ್ಲ. 3ನೇ ತಾರೀಕು 15 ದಿನ ಏನಾಗುತ್ತೆ, ಯಾರಿಗೆ ಅರ್ಜೆಂಟ್ ಇದೆ 15 ದಿನದಲ್ಲಿ? ಒಂದೇ ನಿಮಿಷ ತಾವು ಸಚಿವರಿದ್ದೀರಿ, ತಾಳ್ಮೆ ವಹಿಸ್ರಿ, ಮಾತಾಡೋದು. ಒಂದ್ ನಿಮಿಷ ಸುರೇಶ್, ನಿಮ್ಮ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಇಲ್ಲಿ ಬರುವಂಥ ಅರ್ಜಿಗಳ ಸಂಖ್ಯೆಗೆ, ನಮ್ಮ ನರಗುಂದ ಪುರಸಭೆಗೆ ಬರುವಂಥ ಅರ್ಜಿಗಳ ಸಂಖ್ಯೆಗೆ, ನವಲಗುಂದ ಪುರಸಭೆಗೆ ಬರುವಂಥ ಅರ್ಜಿಗಳ ಸಂಖ್ಯೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಇವತ್ತ ಮನೆ ಕಟ್ಟಬೇಕು ಅಂತ ಏನು ದೊಡ್ಡ ಒಂದು ಡಿಮಾಂಡ್ ಇರೋದಿಲ್ಲ. ಆ ಕಾರಣಕ್ಕಾಗಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರವನ್ನ ಕಸಿಬೇಡ್ರಿ. ಇದರಿಂದ ದೊಡ್ಡದೇನು ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಸನ್ಮಾನ್ಯ ಕಮಿಷನ್ ಸರ್, ಕಾರ್ಪೊರೇಷನ್ ಇತಿಮಿತಿ ಬೇರೆ, ಪುರಸಭೆ ಇತಿಮಿತಿ ಬೇರೆ. ಆ ಪುರಸಭೆ ಇತಿಮಿತಿಗಳನ್ನ ನೋಡ್ರಿ. ಮುನ್ಸಿಪಾಲ್ಟಿಗೆ 10 ರೂಪಾಯಿ ಗ್ರಾಂಟ್ ಇಲ್ಲ, ಆ ಪುರಸಭೆ ಸದಸ್ಯರ ಮಾನ ಮರ್ಯಾದೆ ಉಳಿತಿಯಲ್ಲ, ಮತ್ತಿದ್ದಂಥ ಅಧಿಕಾರವನ್ನು ಕಸ್ಕೊಂಡು ಅವ್ರನ್ನ ಬೀದಿ ಪಾಲು ಮಾಡಬೇಡ್ರಿ.